ವಾಣಿ ಡೇಟು 24/10/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ, ತಂದೆಯು ನಿಮಗೆ ಮನೆಯ ಮಾರ್ಗವನ್ನು ತಿಳಿಸಲು ಬಂದಿದ್ದಾರೆ. ನೀವು ಆತ್ಮಾಭಿಮಾನಿಯಾಗಿ ಆಗ ಈ ಮಾರ್ಗವು ಸಹಜವಾಗಿ ಕಾಣುವುದು. ಪ್ರಶ್ನೆ: ಸಂಗಮಯುಗದಲ್ಲಿ ಯಾವ ಇಂತಹ ಜ್ಞಾನವು ಸಿಕ್ಕಿದೆ? ಅದರಿಂದ ಸತ್ಯುಗಿ ದೇವತೆಗಳು ಮೋಹಜೀತರೆಂದು ಕರೆಸಿಕೊಳ್ಳುವರು. ಉತ್ತರ: ಸಂಗಮಯುಗದಲ್ಲಿ ತಂದೆಯು ನಿಮಗೆ ಅಮರ ಕಥೆಯನ್ನು ತಿಳಿಸಿ ಅಮರ ಆತ್ಮನ ಜ್ಞಾನವನ್ನು ಕೊಟ್ಟರು. ಇದು ಅವಿನಾಶಿ ಮಾಡಲ್ಪಟ್ಟ ನಾಟಕವಾಗಿದೆ. ಪ್ರತಿಯೊಂದು ಆತ್ಮನು ತನ್ನ ಪಾತ್ರವನ್ನು ಅಭಿನಯಿಸುತ್ತದೆ. ಅದು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಇದರಲ್ಲಿ ಅಳುವ ಮಾತಿಲ್ಲವೆಂಬ ಜ್ಞಾನವು ಸಿಕ್ಕಿತು. ಈ ಜ್ಞಾನದಿಂದಲೇ ಸತ್ಯುಗಿ ದೇವತೆಗಳನ್ನು ಮೋಹಜೀತರೆಂದು ಕರೆಯಲಾಗುತ್ತದೆ. ಇದರಲ್ಲಿ ಮೃತ್ಯುವಿನ ಹೆಸರಿರುವುದಿಲ್ಲ. ಖುಷಿಯಿಂದ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತಾರೆ. ಗೀತೆ: ನಯನಹೀನನಿಗೆ ದಾರಿ ತೋರಿಸು ಪ್ರಭುವೇ. ಧಾರಣೆಗಾಗಿ ಮುಖ್ಯ ಸಾರ: ಒಬ್ಬ ತಂದೆಯ ಮತದಂತೆ ನಡೆದು ಸದಾ ಸಂತುಷ್ಟರಾಗಿ ಸಂತೋಷಿ ದೇವಿಯಾಗಬೇಕಾಗಿದೆ. ಇಲ್ಲಿ ಯಾವುದೇ ಆಸೆಗಳನ್ನು ಇಟ್ಟುಕೊಳ್ಳಬಾರದು. ತಂದೆಯಿಂದ ಸರ್ವ ಪ್ರಾಪ್ತಿಗಳನ್ನು ಮಾಡಿಕೊಂಡು ಪದಮಾಪತಿಗಳಾಗಬೇಕಾಗಿದೆ. ಎರಡನೇದು, ಎಲ್ಲದಕ್ಕಿಂತ ಕೊಳಕಾಗಿ ಮಾಡುವಂಥದ್ದು ಬಯೋಸ್ಕೋಪ್ ಸಿನಿಮಾ ಆಗಿದೆ. ನಿಮಗೆ ಸಿನಿಮಾ ನೋಡಲು ಅನುಮತಿ ಇಲ್ಲ. ನೀವು ಸಾಹಸವಂತರಾಗಿದ್ದೀರಿ ಅಂದಾಗ ಹದ್ದಿನ ಮತ್ತು ಬೇಹದ್ದಿನ ಸಿನಿಮಾದ ರಹಸ್ಯವನ್ನು ತಿಳಿದು ಅನ್ಯರಿಗೂ ತಿಳಿಸಬೇಕಾಗಿದೆ. ಸರ್ವಿಸ್ ಮಾಡಬೇಕಾಗಿದೆ. ವರದಾನ: ಪುರುಷಾರ್ಥ ಮತ್ತು ಸೇವೆಯಲ್ಲಿ ವಿಧಿಪೂರ್ವಕವಾಗಿ ಬುದ್ಧಿಯನ್ನು ಪ್ರಾಪ್ತಿ ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ. ಬ್ರಾಹ್ಮಣ ಅರ್ಥಾತ್ ವಿಧಿಪೂರ್ವಕ ಜೀವನ. ಯಾವುದೇ ಕಾರ್ಯದಲ್ಲಿ ಸಫಲತೆ ಸಿಗಬೇಕೆಂದರೆ ಯಾವಾಗ ವಿಧಿಯಿಂದ ಮಾಡಲಾಗುತ್ತೆ ಆಗ ಬರುತ್ತೆ. ಒಂದು ವೇಳೆ ಯಾವುದೇ ಮಾತಿನಲ್ಲಿ ಸ್ವಯಂನ ಪುರುಷಾರ್ಥ ಅಥವಾ ಸೇವೆಯಲ್ಲಿ ಬುದ್ಧಿ ಹೋಗುವುದಿಲ್ಲ. ಬದಲಾಗಿ ಖಂಡಿತ ಯಾವುದಾದರೂ ವಿಧಿಯಲ್ಲಿ ಕೊರತೆ ಇದೆ. ಆದ್ದರಿಂದ ಚೆಕ್ ಮಾಡಿಕೊಳ್ಳಿ. ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಮನಸ ವಾಚ ಕರ್ಮಣ ಹಾಗೂ ಸಂಪರ್ಕ ವಿಧಿಪೂರ್ವಕವಾಗಿತ್ತೆ, ಅರ್ಥಾತ್ ವೃದ್ಧಿ ಆಯಿತೆ. ಒಂದು ವೇಳೆ ಇಲ್ಲದೆ ಹೋದರೆ ಕಾರಣವನ್ನು ಯೋಚಿಸಿ ನಿವಾರಣೆ ಮಾಡಿ. ಆಗ ಹೃದಯ ವಿದೀರ್ಣರಾಗುವುದಿಲ್ಲ. ಒಂದು ವೇಳೆ ವಿಧಿಪೂರ್ವಕ ಜೀವನವಿದ್ದಿದೆ ಆದರೆ ವೃದ್ಧಿ ಅವಶ್ಯಕವಾಗಿ ಆಗುವುದು ಮತ್ತು ತೀವ್ರ ಪುರುಷಾರ್ಥಿಗಳಾಗಿ ಬಿಡುವಿರಿ. ಸ್ಲೋಗನ್: ಸ್ವಚ್ಛತೆ ಮತ್ತು ಸತ್ಯತೆಯಲ್ಲಿ ಸಂಪನ್ನರಾಗುವುದೇ ಸತ್ಯ ಪವಿತ್ರತೆಯಾಗಿದೆ. ಅವ್ಯಕ್ತ ಸೂಚನೆ: ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಎಲ್ಲಿ ವಾಣಿಯ ಮೂಲಕ ಯಾವುದೇ ಕಾರ್ಯದ ಸಿದ್ಧಿವಾಗುವುದಿಲ್ಲವೆಂದರೆ ಹೇಳುತ್ತಾರೆ, ಇವರು ವಾಣಿಯಿಂದ ತಿಳಿದುಕೊಳ್ಳುವುದಿಲ್ಲ, ಶುಭ ಭಾವನೆಯಿಂದ ಪರಿವರ್ತನೆಯಾಗುವರು. ಎಲ್ಲಿ ವಾಣಿಯು ಕಾರ್ಯವನ್ನು ಸಫಲ ಮಾಡುವುದಿಲ್ಲ ಅಲ್ಲಿ ಶಾಂತಿಯ ಶಕ್ತಿಯ ಸಾಧನೆ, ಶುಭ ಸಂಕಲ್ಪ, ಶುಭ ಭಾವನೆ, ನಯನಗಳ ಭಾಷೆಯ ಮೂಲಕ ದಯೆ ಮತ್ತು ಸ್ನೇಹದ ಅನುಭೂತಿ ಕಾರ್ಯವನ್ನು ಸಿದ್ಧ ಮಾಡಬಹುದು.